ಏನು ಸಾರ್ಥಕ, ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದಾರೆ ಅಂತ. ಆ ರೀತಿ ಹಿಂದೂ ಸಮಾಜದಲ್ಲಿ ಒಗ್ಗಟ್ಟಿನ ಸಂದೇಶವನ್ನು ಸಾರಬೇಕು. ಹಿಂದೂ ಸಮಾಜದ ಸಂಸ್ಕೃತಿ, ಹಿಂದೂ ಸಮಾಜದ ಶ್ರೇಷ್ಠತೆ ಏನು ಅನ್ನುವಂಥದ್ದು ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ಹಿಂದೂಗಳಿಗೆ ಆ ಸಂದೇಶವನ್ನು ಸಾರಬೇಕೆನ್ನುವಂಥ ಉತ್ಕೃಷ್ಟವಾದಂಥ ಚಿಂತನೆಯನ್ನು ಇಟ್ಕೊಂಡು ಇವತ್ತು ಹಿಂದೂ ಸಮಾಜೋತ್ಸವವನ್ನು ಕನಕಪುರದಲ್ಲಿ ಕೂಡ ಯೋಜನೆ ಮಾಡಿರ್ತಕ್ಕಂಥದ್ದು. ನೀವು ನೋಡಿ, ಎಲ್ಲರೂ ಕೂಡ ಹೇಳ್ತಾರೆ ಹಿಂದುತ್ವ ಅಂತಂದರೆ ಬರೀ ಒಂದು ಯಾವುದೋ ವ್ಯವಸ್ಥೆಗೆ ಮಾತ್ರ ಸೀಮಿತ, ಹಿಂದೂ ಧರ್ಮ ಅಂತಂದರೆ ಬೇರೆಯವರನ್ನು ಒಳಗೊಳ್ಳುವಂತಹ ಸಿದ್ಧಾಂತ ಇಲ್ಲ ಅಂತ. ಆದರೆ ಬಹಳ ಸ್ಪಷ್ಟವಾಗಿ ಎಲ್ಲ ಕೂಡ ಅರ್ಥ ಮಾಡ್ಕೊಬೇಕಾಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಹಿಂದುತ್ವ ಆಗಲಿ ಹಿಂದೂ ಧರ್ಮ ಆಗಲಿ ಯಾವುದೇ ಒಂದು ಜಾತಿ, ಮತ, ಪಂಥ, ಪಕ್ಷಕ್ಕೆ ಅಥವಾ ಧರ್ಮಕ್ಕೆ ಅಥವಾ ಒಂದು ವಿಚಾರಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ಅದೊಂದು ಜೀವನ ಪದ್ಧತಿ. ಅದು ಎಲ್ಲರನ್ನ ಒಳಗೊಳ್ಳತಕ್ಕಂಥ ಯಾವುದಾದ್ರೂ ಒಂದು ವಿಚಾರ ಇದ್ರೆ ಅದು ಹಿಂದುತ್ವ ಮಾತ್ರ, ಅದು ಹಿಂದೂ ಧರ್ಮ ಮಾತ್ರ. ಜೀವನ ಪದ್ಧತಿ ರಕ್ಷಣೆ ಮಾಡುವಂಥ ಕಾಲಘಟ್ಟದಲ್ಲಿ ಎಷ್ಟೋ ಜನ ವೀರ ಪುರುಷರು ಈ ಧರ್ಮಕ್ಕೋಸ್ಕರ ಹೋರಾಟವನ್ನು ಮಾಡಿದಂಥದ್ದು. ಎಷ್ಟು ಜನ ದಾಳಿ ಮಾಡಿದ್ರು? ಹೂಣರು, ಶಕರು, ಅಫ್ಘಾನರು, ಮುಘಲರು, ತುಗ್ಲಕ್ಕರು, ಬ್ರಿಟಿಷರು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು ಎಲ್ಲ ನಮ್ಮ ಮೇಲೆ ದಾಳಿ ಮಾಡಿದಂಥದ್ದೇ. ಆದರೆ ಯಾವತ್ತಿಗೂ ಹಿಂದೂ ಸಮಾಜ ಎದುರಲಿಲ್ಲ. ಸಮರ್ಥವಾಗಿ ಅದನ್ನು ಎದುರಿಸ್ತಕ್ಕಂಥ ನೈತಿಕತೆ ಮತ್ತು ಶಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಎಷ್ಟು ಜನ ನಮ್ಮ ಭಾರತದ ಮೇಲೆ ಇಸ್ಲಾಂ ಧರ್ಮವನ್ನು ಹೇರಬೇಕು ಅಂತ ಬಂದರು, ಕ್ರೈಸ್ತ ಧರ್ಮವನ್ನು ಹೇರಬೇಕು ಅಂತ ಬಂದರು. ಆದರೆ ಯಾವುದಕ್ಕೂ ಧೃತಿ ಗೆಡ್ಲಿಲ್ಲ ನಮ್ಮ ಹಿಂದೂ ಸಮಾಜ. ಹಿಂದೂ ಸಮಾಜದ ಸಂಸ್ಕೃತಿ ಮತ್ತು ಆದರ್ಶ ಯಾವುದಾಗಬೇಕು ಅಂತಂದ್ರೆ, ಕಪಾಲಿ ಬೆಟ್ಟದ ಮೇಲೆ ಶಿಲ್ಬೆ ಹೇರ್ಸಕ್ಕೆ ಹೋಗಿದ್ರಲ್ಲ, ಅವ್ರಾಗಬಾರ್ದು ಈ ಸಮಾಜಕ್ಕೆ ಆದರ್ಶ. ಸಮಾಜಕ್ಕೆ ಆದರ್ಶ ಯಾರಾಗಬೇಕು ಅಂತಂದ್ರೆ, ಯಾರು ಸಮಾಜವನ್ನು ಕಟ್ತಾರೆ, ಸಮಾಜವನ್ನು ಆದರ್ಶವಾಗಿ ನೋಡ್ತಾರೆ, ಹಿಂದೂ ಸಮಾಜದ ಒಗ್ಗಟ್ಟಿಗೋಸ್ಕರ ಕೆಲಸ ಮಾಡ್ತಾರೆ, ಅವರನ್ನ ಸಮಾಜ ನಿಜವಾಗ್ಲೂ ಆದರ್ಶವಾಗಿ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ಹಿಂದೂ ಸಮಾಜದ ಸಂಸ್ಕೃತಿ, ಕನಕಪುರ ಜನತೆಯ ಸಂಸ್ಕೃತಿಯ ಹಿನ್ನೆಲೆ ಆಧಾರ ಯಾವುದು ಅಂತಂದ್ರೆ ಕಬ್ಬಾಳಮ್ಮ, ಕೆಂಕೇರಮ್ಮ, ಕಪಾಲಿ ಬೆಟ್ಟ, ಇದು ನಮ್ಮ ಸಂಸ್ಕೃತಿ ರೀ. ಛತ್ರಪತಿ ಶಿವಾಜಿ ಮಹಾರಾಜ್ 16 ವರ್ಷದ ಒಬ್ಬ ಯುವಕ ತನ್ನ ತಾಯಿ ಜೀಜಾಬಾಯಿ ಪ್ರಶ್ನೆ ಮಾಡ್ತಾಳೆ, ನಿನ್ನ ಅತ್ಯಂತ ದೊಡ್ಡ ಕನಸೇನು ಅಂತ. ಆಗ ಶಿವಾಜಿ 16 ವರ್ಷದ ಯುವಕ ಏನು ಹೇಳಬೇಕು? ಇವತ್ತಿನ 16 ವರ್ಷದ ಯುವಕ ಆಗಿದ್ರೆ, ನಾನು ಚೆನ್ನಾಗಿ ದುಡ್ಡು ಮಾಡಬೇಕು, ಚೆನ್ನಾಗಿ ಆಸ್ತಿ ಮಾಡಬೇಕು, ಅಥವಾ ಒಳ್ಳೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕಂತ ಹೇಳಿರೋನೇನೋ. ಆದರೆ ಶಿವಾಜಿ ಏನು ಹೇಳ್ತಾನೆ ಗೊತ್ತೇನ್ರಿ? ಕೊಂಡಾನ ಬೆಟ್ಟದ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ಮುಘಲರ ಧ್ವಜವನ್ನು ಕಿತ್ತಾಕಿ ನೀವೆಲ್ಲ ಹಾಕೊಂಡಿದ್ದೀರಲ್ಲ ಕೇಸರಿ ಧ್ವಜವನ್ನು ಹಾರಿಸ್ತೀನಿ ಅಂತ ಶಿವಾಜಿ ಹೇಳ್ದ. 16 ವರ್ಷದ ಯುವಕ. ಅವಾಗ ಎಲ್ಲ ಮೂದಲಿಸಿದ್ರು, ಅಯ್ಯೋ ಈ ಶಿವಾಜಿ ಕೈಲಿ ಏನಾಗತ್ತೆ? ಯಾಕಂದ್ರೆ ಮುಘಲರ ಸಾಮ್ರಾಜ್ಯ ಬಹಳ ದೊಡ್ಡದಾಗಿ ಬೆಳೆದು ನಿಂತಿತ್ತು, ಬೃಹದಾಕಾರವಾಗಿ ಅಲ್ಲಿನ ಜನ ಎಲ್ಲ ಹೆದರ್ತಾ ಇದ್ರು. ಆ ರೀತಿ ಇಡೀ ಸಮಾಜವನ್ನ ಆಳ್ವಿಕೆ ಮಾಡ್ತಾ ಇದ್ರು ಮುಘಲ ಸಾಮ್ರಾಜ್ಯ. ಆದ್ರೆ ಶಿವಾಜಿ ಧೃತಿಗೆಡ್ಲಿಲ್ಲ. ಅವನು ಸಾಯಕ್ಕಿಂತ ಮುಂಚೆ 460 ಕೋಟೆಗಳನ್ನ ಛತ್ರಪತಿ ಶಿವಾಜಿ ಮಹಾರಾಜ್ ಗೆಲ್ತಾನೆ. ಸಾಮಾನ್ಯನೊಬ್ಬ, ಸರ್ವೇ ಸಾಮಾನ್ಯ ಒಬ್ಬ ಸೈನಿಕನ ಮಗ ಶಿವಾಜಿ. ಆದ್ರೆ ಸಮಾಜ ದುರ್ದೈವ ಏನು ಗೊತ್ತಾ? ಶಿವಾಜಿ ಬಗ್ಗೆ ಹೇಳಿದ್ರೆ ನಮ್ಮ ಜನ ಕೊನೆಗೆ ಎಲ್ಲಿ ಬಂದು ನಿಂತ್ಕೊಂತಾರೆ ಅಂತಂದ್ರೆ, ಬಿಡಿ ಸರ್ ಅವ್ನು ಮರಾಠಿ, ನಾವು ಕನ್ನಡಿಗರು, ನಮಗೆ ಯಾಕೆ ಶಿವಾಜಿ ಬಗ್ಗೆ ಅಂತ ಹೇಳ್ತೀವಿ. ನಿಜವಾಗ್ಲೂ ಸಮಾಜದ ದುರ್ದೈವ ಏನು ಗೊತ್ತಾ? ಕೆಂಪೇಗೌಡರನ್ನ ಒಂದು ಸಮಾಜಕ್ಕೆ, ಬಸವಣ್ಣನನ್ನ ಒಂದು ಸಮಾಜಕ್ಕೆ, ಕನಕದಾಸರನ್ನ ಒಂದು ಸಮಾಜಕ್ಕೆ, ಈ ರೀತಿ ಸೀಮಿತ ಮಾಡಿ 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 ಮಾಡ್ತಾ ಹೋದ್ರೆ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಕಿವಿ ಕೊಟ್ಟು ಕೇಳಿ. ಕಾಶ್ಮೀರದಲ್ಲಿ ಗುಂಡಿಟ್ಟಂಥ ಸಂದರ್ಭದಲ್ಲಿ ನೀನು ಕನಕಪುರದವನ, ನೀನು ಚನ್ನಪಟ್ಟಣದವನ, ನೀನು ರಾಮನಗರದವನ, ನೀನು 1000 ಕೋಟಿ ಒಡೆಯನ, ನೀನು ಶ್ರೀಮಂತನ, ನೀನು ಬಡವನ ಅಂತ ಕೇಳಲಿಲ್ಲ. ನೀನು ಒಕ್ಕಲಿಗನ ಅಂತ ಕೇಳಲಿಲ್ಲ. ನೀನು ಲಿಂಗಾಯತನ, ಕುರುಬಾನ, ದಲಿತನ ಅಂತ ಕೇಳಲಿಲ್ಲ. ನೀನು ಕೇಳಿದ್ದು ಹಿಂದೂ ಅಂತ ಕೇಳಿನೇ ಗುಂಡಿಟ್ರು ಕಾಶ್ಮೀರಲ್ಲಿ. ನೆನಪಿರ್ಲಿ ನಿಮಗೆ, ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಎಲ್ಲೋ ಕಾಶ್ಮೀರದಲ್ಲಿ ಆಯ್ತು ಬಿಡಿ ಸರ್, ನಮಗೇನು ಕನಕಪುರದಲ್ಲಿ ನಮಗೆಲ್ಲ ವ್ಯವಸ್ಥೆ ಚೆನ್ನಾಗಿದೆ, ಇರ್ತಕ್ಕಂಥ ವ್ಯವಸ್ಥೆನೇ ಇದೆ, ಬದಲಾವಣೆ ಅನ್ನೋಂಥದ್ದು ಇಲ್ಲಿ ಆಗ್ತಾನೆ ಇಲ್ವಲ್ಲ ಕನಕಪುರದಲ್ಲಿ, ಹಾಗಾಗಿ ನಮಗೆಲ್ಲವೂ ಸಹಕಾರ ಚೆನ್ನಾಗಿದೆ ಅಂತ ಜನ ಇಲ್ಲಿ ತಾತ್ಸಾರ ಮನೋಭಾವದಿಂದ ಮಲಗಿ ನಿದ್ರಿಸ್ತಾ ಇದ್ರೆ, ಹಿಂದೂ ಸಮಾಜವನ್ನ ಬಡಿದೆಚ್ಚರಿಸುವಂತಹ ಕೆಲಸವನ್ನ ಇಲ್ಲಿನ ಸಂಘದ ಕಾರ್ಯಕರ್ತರು, ಸಂಘದ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ.